ಎಲ್ಲ ಮಕ್ಕಳೇ ನೋಡಿ ಎಕ್ಸಸೈಸ್ 2.3ಗಿಂತ ಮುಂಚೆ ಇರುವ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.ಗಿಂತ ಮುಂಚೆ 2.3ಗಿಂತ ಮುಂಚೆ ಇರುವ ಎಲ್ಲ ಫಂಕ್ಷನ್ಸ್ನ ಬೇಸಿಕ್ ಡೆಫಿನಿಷನ್ಸ್ ಎಲ್ಲ ಕವರ್ ಮಾಡ್ತಿದ್ದೇನೆ. ಸೊ ಇದರಲ್ಲಿ ನೋಡಿ ಫಂಕ್ಷನ್ನಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಒಂದು ಎಕ್ಸಾಂಪಲ್ ಮಾಡೋಣ. ಇವಾಗ ಎರಡು ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಇದು ನೋಡಿ ಫಂಕ್ಷನ್ 1 = x, y such that y = x², x and y belongs to real numbers. ಈ ಫಂಕ್ಷನ್ ಇದು ಒಂದು ಇಕ್ವೇಷನ್ ಫಂಕ್ಷನ್ ಇದೆಯೋ ಇಲ್ಲೋ ಚೆಕ್ ಮಾಡಬೇಕು. ಇದು ಚೆಕ್ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಹೀಗೆ ಪ್ಲಾಟ್ ಮಾಡ್ತೇವೆ. ನಂಬರ್ಸ್ ಎಲ್ಲ ಹಾಕಿದ್ದೇವೆ. 0 ಬರುತ್ತೆ, 1ಗೆ 1 ಬರುತ್ತೆ, -1ಗೆ 1 ಬರುತ್ತೆ. ಇದನ್ನು ಪ್ಲಾಟ್ ಮಾಡಿದ್ದೇನೆ. ಪ್ಲಾಟ್ ಆದ ನಂತರ ಗ್ರಾಫ್ ಡ್ರಾ ಮಾಡುವಾಗ ನೋಡಿ x0, y1, x1 ಇಲ್ಲಿದೆ, -1 x1 ಇಲ್ಲಿದೆ. ಸೊ ಗ್ರಾಫ್ ಹೀಗೆ ಪ್ಲಾಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಗ್ರಾಫ್ ಪ್ಲಾಟ್ ಆಗುತ್ತೆ. ಇವಾಗ ಇದರೊಳಗೆ ನೀವು ವರ್ಟಿಕಲ್ ಲೈನ್ ಡ್ರಾ ಮಾಡಿ ಅದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಹಿಂದಿನ ವಿಡಿಯೋದಲ್ಲಿ ಕಳಿಸಿದ್ದೆ. ಇದರ ಮೂಲಕ ವರ್ಟಿಕಲ್ ಲೈನ್ ಅಂತ ಹೇಳಿದರೆ ಒಂದು ಗ್ರಾಫ್ನಲ್ಲಿ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡೋದು. ಸೊ ಹೀಗೆ ಪ್ಲಾಟ್ ಮಾಡ್ತೇವೆ. ಹೀಗೆ ಪ್ಲಾಟ್ ಮಾಡಿದ ನಂತರ ಇದರೊಳಗೆ ವರ್ಟಿಕಲ್ ಲೈನ್ ಒಂದು ಇಳಿತೇನೆ. ನೀವು ಎಲ್ಲಿ ಬೇಕಾದರೂ ಇಳಿಬೋದು, ಇಲ್ಲಿ ಬೇಕಾದರೂ ಇಳಿಬೋದು. ವರ್ಟಿಕಲ್ ಲೈನ್ ಆ ಗ್ರಾಫಿಗೆ ಇದು y = x² ಇದೆಯಲ್ಲ, ಇದಕ್ಕೆ ಪ್ಲಾಟ್ ಮಾಡಿದ ನಂತರ ಇಲ್ಲಿ ಹೀಗೆ ಲೈನ್ ಎಳೆದ್ವಿ ಅಂದರೆ ಇವಾಗ ಒಂದು ಲೈನ್ ಎಳೆದ ನಂತರ ಎಲ್ಲಿ ಟಚ್ ಆಗುತ್ತೆ ಅಲ್ಲ, ಇದು ಒಂದು ಪಾಯಿಂಟಿಗೆ ಟಚ್ ಆಗಿದೆ. ಸೊ ಒಂದು ಪಾಯಿಂಟಿಗೆ ಟಚ್ ಆದರೆ ಸಾಕು. ಅದನ್ನೇನಂತಾರೆ, ದಿಸ್ ಈಸ್ ಕಾಲ್ಡ್ ಆಸ್ ಅ ಫಂಕ್ಷನ್. ಅದೇ ಸೆಕೆಂಡ್ ಎಕ್ಸಾಂಪಲ್ ಇದರೊಳಗೆ ನೋಡಿ. ಇದರೊಳಗೆ ನೀವು ಹೀಗೆ ಪ್ಲಾಟ್ ಮಾಡ್ತೀರಾ. ಓಕೆ, 0 0 1 -1 1 1 ಹೀಗೆ ಪ್ಲಾಟ್ ಮಾಡಿದ ನಂತರ ನೀವು ಬೇಕಾದರೆ ವೆರಿಫಿಕೇಷನ್ ಮಾಡ್ಕೋಬೋದು. ಇದಾದ ನಂತರ ಇದನ್ನು ಹೀಗೆ ಬರುತ್ತೆ, 0 0 0 ಇಲ್ಲಿ ಬರುತ್ತೆ. ಮತ್ತು x1 ಇದನ್ನು ಇಲ್ಲಿ ಪ್ಲಾಟ್ ಮಾಡಿದ್ದೇನೆ, ಇದನ್ನು ಇಲ್ಲಿ ಪ್ಲಾಟ್ ಮಾಡ್ತಿದ್ದೇನೆ. ಹೀಗೆ ಪ್ಲಾಟ್ ಮಾಡ್ಕೊತ ಹೋದ ನಂತರ ಇದೇನಾಗುತ್ತೆ, ಹೀಗೆ ಬರುತ್ತೆ ಗ್ರಾಫ್. ಎಲ್ಲ ಪಾಯಿಂಟ್ಸ್ ಮಲ್ಟಿಪಲ್ ಪಾಯಿಂಟ್ಸ್ ತೊಗೊಂಡಾಗ ರಿಯಲ್ ನಂಬರ್ಸ್ ಅಂತ ಹೇಳಿದರೆ 1.2 1.31 ಇದನ್ನೆಲ್ಲ ಹೀಗೆ ಪ್ಲಾಟ್ ಮಾಡಿದ ನಂತರ ಹೀಗೆ ಗ್ರಾಫ್ ಬರುತ್ತೆ. ಈ ಗ್ರಾಫ್ ಹಾಕಿದ ನಂತರ ಇದು x = y² ಗ್ರಾಫ್. ಸೊ ಇದು ಪ್ಲಾಟ್ ಮಾಡಿದ ನಂತರ ನೀವು ಒಂದು ಲೈನ್ ಎಳೆದ್ರೆ, ಹೀಗೆ ಒಂದು ಲೈನ್ ಎಳೆದ್ರೆ ಸೊ ಗ್ರಾಫಿಗೆ ಇದೇನು ಕಟ್ ಮಾಡ್ತಿದೆ, 2 ಪಾಯಿಂಟ್ ಕಟ್ ಮಾಡ್ತಿದೆ. ಸೊ ದಿಸ್ ಈಸ್ ನಾಟ್ ಅ ಫಂಕ್ಷನ್. ಇಟ್ ಈಸ್ ನಾಟ್ ಅ ಫಂಕ್ಷನ್. ಈ ಗ್ರಾಫ್ ಮೂಲಕವಾಗಿ ನೋಡಿ, ಫಸ್ಟ್ ಆಫ್ ಆಲ್ ಇದನ್ನು ಹೀಗೆ ಪ್ಲಾಟ್ ಮಾಡಿ ನೀವು ಅರ್ಥ ಮಾಡ್ಕೋಬೋದು. ಇಲ್ಲಾಂದರೆ ಹೀಗೆ ವೆನ್ ಡೈಗ್ರಾಮ್ಸ್, ಆ್ಯರೋ ಡೈಗ್ರಾಮ್ಸ್ ಹಾಕಿನೂ ಪ್ಲಾಟ್ ಮಾಡ್ಬೋದು. ಅದರೊಳಗೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿದರೆ ಹೇಳ್ಬೋದು, ನೀವು ರೋಸ್ಟರ್ ಫಾರ್ಮ್ನಲ್ಲಿ ಸೆಕೆಂಡ್ ಡೆಫಿನೇಷನಲ್ಲಿ ಕಲ್ತಿರ್ಬೋದು. ಸೆಕೆಂಡ್ ಎಲಿಮೆಂಟ್, ಇದು ಒಂದು ಆರ್ಡರ್ ಪೇರ್ನಲ್ಲಿ ಫಸ್ಟ್ ಎಲಿಮೆಂಟ್ ಶುಡ್ ನಾಟ್ ಬಿ ದ ಸೇಮ್. ಫಸ್ಟ್ ಎಲಿಮೆಂಟ್ ಯಾವಾಗೂ ಎಕ್ಸಿಂದ ಇರುತ್ತೆ, y ಎಲಿಮೆಂಟ್ ಯಾವಾಗ ಸೆಕೆಂಡ್ ಸೆಟ್ಟಿಂದ ಇರುತ್ತೆ. ದಿಸ್ ಈಸ್ ದ ಫಸ್ಟ್. ನೀವು ಇದನ್ನು ರಿಲೇಷನಲ್ಲಿ ಬರೆದಾಗ ನೋಡಿ, ಫಸ್ಟ್ ಆಫ್ ಆಲ್ ರಿಲೇಷನಲ್ಲಿ 0, 0 ಬರುತ್ತೆ. ಆಮೇಲೆ 1, -1 ಬರುತ್ತೆ. ಓಕೆ, -1 1, ಇದು ಬರುತ್ತೆ. ಇವೆರಡು ಬಂದ ನಂತರ ಫಸ್ಟ್ ಎಲಿಮೆಂಟ್ ಸೇಮ್ ಇದ್ದಾಗ ವೆನ್ ಡೈಗ್ರಾಮ್ದಲ್ಲಿ, ಇದು ಆ್ಯರೋ ಡೈಗ್ರಾಮ್ದಲ್ಲಿ ಹೀಗೆ 2 ಪ್ಲಾಟ್ ಬರುತ್ತೆ. ಇಲ್ಲಿ 1 ಬರೆದಾಗ ಇಲ್ಲಿ -1 ಬರುತ್ತೆ, 1 ಬರುತ್ತೆ. ಸೊ ದಿಸ್ ಇಸ್ ನಾಟ್ ಅ ಫಂಕ್ಷನ್. ಇದನ್ನು ಹೀಗೂ ಪ್ರೂವ್ ಮಾಡ್ಬೋದು. ಇದ್ರ ಮೂಲಕ ಪ್ರೂವ್ ಮಾಡ್ಬೋದು, ಇದ್ರ ಮೂಲಕ ಪ್ರೂವ್ ಮಾಡ್ಬೋದು, ಇದ್ರ ಮೂಲಕವಾಗಿ ಪ್ರೂವ್ ಮಾಡ್ಬೋದು. ನಿಮಗೆ ಗೊತ್ತಿಡಿಯೋದಕ್ಕೆ ಹೌ ಯು ವಿಲ್ ರೆಕಗ್ನೈಸ್ ದಿಸ್ ಈಸ್ ಅ ಫಂಕ್ಷನ್ ಆರ್ ನಾಟ್. ಇದನ್ನು ನೀವು ಫಸ್ಟ್ ಆಫ್ ಆಲ್ ಇದನ್ನು ಪ್ಲಾಟ್ ಮಾಡಿ ಮಾಡ್ಬೋದು, ಈಗ ಮಾಡ್ಬೋದು, ಹೇಗೆ ಬೇಕಾದರೆ ಮಾಡ್ಬೋದು. ನೀವು ಬೇಕಾದರೆ ಇದೇ ವೆನ್ ಡೈಗ್ರಾಮ್ ಅಥವಾ ರಿಲೇಷನ್ನ ಇದು ಫಸ್ಟ್ ಎಕ್ಸಾಂಪಲ್ಗೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ನಂತರ ಹೇಳಿ, ಇದೇ ಕಮೆಂಟ್ನ ಸೆಕ್ಷನಲ್ಲಿ ಹೇಳಿ ಇದು ಫಂಕ್ಷನ್ ಹೌದು ಇಲ್ಲ. ಇದ್ರ ಮೂಲಕವಾಗಿ ಡೈಗ್ರಾಮ್ ಮೂಲಕವಾಗಿ ನಾನು ಫಂಕ್ಷನ್ ಇದೆ ಅಂತ ಹೇಳಿದ್ದೇನೆ. ನೀವು ಬೇಕಾದರೆ ರಿಲೇಷನ್ನಲ್ಲಿ ಬರಿಬೋದು ಅಥವಾ ಆ್ಯರೋ ಡೈಗ್ರಾಮ್ಸ್ನಲ್ಲಿ ಬರಿಬೋದು. ಹೇಗೆ ಬರೆದ್ರೂ ನಿಮಗೆ ಸಿಗುತ್ತೆ ದಿಸ್ ಈಸ್ ಅ ಫಂಕ್ಷನ್ ಅಂತ ಹೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ಬೇಸಿಕ್ ಪಾರ್ಟ್ಸ್. ಇದೊಂದು ಎಕ್ಸಾಂಪಲ್ ಆಗಿತ್ತು. ವೆದರ್ ಯು ಶುಡ್ ರೆಕಗ್ನೈಸ್ ವೆದರ್ ಇಟ್ ಈಸ್ ಅ ಫಂಕ್ಷನ್ ಆರ್ ನೋ. ಸೊ ಇದಾಗಿತ್ತು ಎಲ್ಲ. ಮತ್ತು ವಿಡಿಯೋನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.